ಹಲೋ ಫ್ರೆಂಡ್ಸ್, ನಾನು ನಾರಾಯಣ್. ಸ್ನೇಹಿತರೆ, 1537ರಲ್ಲಿ 1ನೇ ಕೆಂಪೇಗೌಡರು ನಿರ್ಮಾಣ ಮಾಡಿದ ಬೆಂಗಳೂರು ಇಂದು 1.5 ಕೋಟಿ ಜನಸಂಖ್ಯೆಯಷ್ಟು ಜನ ವಾಸ ಮಾಡುವ ಬೃಹತ್ ಬೆಂಗಳೂರು ನಗರವಾಗಿ ಬೆಳೆದು ನಿಂತಿದೆ. ಇಷ್ಟು ದೊಡ್ಡ ನಗರದ ನಾಗರಿಕ ಮತ್ತು ಮೂಲಭೂತ ಸೌಕರ್ಯಗಳ ವ್ಯವಸ್ಥೆಗಳನ್ನು ಜವಾಬ್ದಾರಿ ಹೊತ್ತು ನಿರ್ವಹಿಸುವುದು ಅಷ್ಟು ಸುಲಭದ ಕೆಲಸವಲ್ಲ. ಪ್ರಸ್ತುತ ಈ ಬೃಹತ್ ಬೆಂಗಳೂರು ನಗರವನ್ನು ಹಿಂದೆ ಇದ್ದ 198 ವಾರ್ಡ್ಗಳಿಂದ 225 ವಾರ್ಡ್ಗಳನ್ನಾಗಿ ಹೆಚ್ಚಿಸಿ 2023ರ ಸೆಪ್ಟೆಂಬರ್ನಲ್ಲಿ ನೋಟಿಫೈ ಮಾಡಲಾಯಿತು. ಆದರೆ ಮುಂದೆ ನಮ್ಮ ಬೆಂಗಳೂರು ನಗರವನ್ನು ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಬಿಲ್ 2024 ಅನುಷ್ಠಾನಕ್ಕೆ ತಂದು ಈಗಿರುವ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ವಿಭಜನೆ ಮಾಡಿ ಮುಂದೆ ನಮ್ಮ ಬೆಂಗಳೂರು ನಗರದಲ್ಲಿ 10 ಪಾಲಿಕೆಗಳ ವಲಯಗಳನ್ನಾಗಿಸಿ ಈಗಿರುವ 225 ವಾರ್ಡ್ಗಳನ್ನು 400 ವಾರ್ಡ್ಗಳವರೆಗೆ ವಿಸ್ತರಿಸಬಹುದಾದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವನ್ನು ತರುವ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಿದೆ. ಮೊದಲಿಗೆ ನಮ್ಮ ಬೆಂಗಳೂರು ನಗರ ಪಾಲಿಕೆಯ ಇತಿಹಾಸವನ್ನು ನೋಡುವುದಾದರೆ, ಬ್ರಿಟಿಷ್ ಆಳ್ವಿಕೆಯ 1862ರ ಮಾರ್ಚ್ 27ರಂದು 9 ಸದಸ್ಯರನ್ನು ಒಳಗೊಂಡ ಒಂದು ಮುನಿಸಿಪಲ್ ಬೋರ್ಡ್ ನಮ್ಮ ಬೆಂಗಳೂರಿನಲ್ಲಿ ಪ್ರಥಮ ಬಾರಿಗೆ ಪ್ರಾರಂಭ ಆಗುತ್ತದೆ. ಮುಂದೆ ಇದೇ ರೀತಿಯ ಮತ್ತೊಂದು ಬೋರ್ಡ್ ಕಂಟೋನ್ಮೆಂಟ್ ಏರಿಯಾದಲ್ಲಿ ಪ್ರಾರಂಭ ಆಗುತ್ತದೆ. 1881ರಲ್ಲಿ ಈ 2 ಬೋರ್ಡ್ಗಳನ್ನು ಮಾನ್ಯ ಮಾಡಿ ಅಂದಿನ ಬ್ರಿಟಿಷ್ ಸರ್ಕಾರ ಈ 2 ಬೋರ್ಡ್ಗಳಾದ ಬ್ಯಾಂಗ್ಳೂರ್ ಸಿಟಿ ಮುನಿಸಿಪಾಲಿಟಿ ಮತ್ತು ಬ್ಯಾಂಗ್ಳೂರ್ ಸಿವಿಲ್ ಅಂಡ್ ಮಿಲಿಟರಿ ಸ್ಟೇಷನ್ ಮುನಿಸಿಪಾಲಿಟಿ ಕಂಟೋನ್ಮೆಂಟ್ ಬೋರ್ಡ್ಗಳನ್ನು ಸ್ವಾತಂತ್ರ್ಯ ಸಂಸ್ಥೆಗಳನ್ನಾಗಿ ಘೋಷಣೆ ಮಾಡುತ್ತದೆ. 1926ರಲ್ಲಿ ಪ್ರಥಮ ಬಾರಿಗೆ ಈ ಬೋರ್ಡ್ಗಳಿಗೆ ಮುನಿಸಿಪಲ್ ಕಮಿಷನರ್ಗಳನ್ನು ನೇಮಿಸಲಾಗುವುದು. ಮುಂದೆ ಭಾರತದ ಸ್ವಾತಂತ್ರ್ಯ ನಂತರದ 1949ರಲ್ಲಿ ಈ 2 ಬೋರ್ಡ್ಗಳನ್ನು ಒಂದಾಗಿಸಿ ದಿ ಕಾರ್ಪೊರೇಷನ್ ಆಫ್ ದ ಸಿಟಿ ಆಫ್ ಬ್ಯಾಂಗ್ಳೂರ್ ಎಂದು ಹೆಸರಿಡಲಾಗುತ್ತದೆ. ಮುಂದೆ 1950ರಲ್ಲಿ ಮೊದಲನೇ ಬಾರಿಗೆ ಈ ಬೋರ್ಡ್ನಲ್ಲಿ ಎಲೆಕ್ಷನ್ ನಡೆಸಿ ಈ ಸಂಸ್ಥೆಯ ಹೆಸರನ್ನು ಬ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್ BCC ಎಂದು ಹೆಸರು ಬದಲಾಯಿಸಲಾಗುತ್ತದೆ. ಮುಂದೆ 1989ರಲ್ಲಿ ಮತ್ತೆ ಹೆಸರು ಬದಲಾಯಿಸಿ ಬೆಂಗಳೂರು ಮಹಾನಗರ ಪಾಲಿಕೆ ಎಂದು ಹೆಸರಿಡಲಾಗುತ್ತದೆ ಮತ್ತು ಹಿಂದೆ ಇದ್ದ 87 ವಾರ್ಡ್ಗಳನ್ನು ಹೆಚ್ಚಿಸಿ 100 ವಾರ್ಡ್ಗಳನ್ನಾಗಿ ಮಾಡಿ ಬೆಂಗಳೂರು ನಗರದ ವ್ಯಾಪ್ತಿಗೆ 75 ಸ್ಕ್ವೇರ್ ಕಿಲೋಮೀಟರ್ ಹೆಚ್ಚು ಪ್ರದೇಶವನ್ನು ಸೇರಿಸಿಕೊಳ್ಳಲಾಗುತ್ತದೆ. ಮುಂದೆ 2006ರ ನವೆಂಬರ್ನಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ಡಿಸಾಲ್ವ್ ಮಾಡಿ 2007ರ ಜನವರಿಯಲ್ಲಿ ಬೆಂಗಳೂರು ನಗರದ 100 ವಾರ್ಡ್ಗಳ ಜೊತೆಗೆ 7 CMC ಸಿಟಿ ಮುನ್ಸಿಪಲ್ ಕೌನ್ಸಿಲ್ಗಳನ್ನು, 1 TMC ಟೌನ್ ಮುನ್ಸಿಪಲ್ ಕೌನ್ಸಿಲ್ ಮತ್ತು 110 ಹಳ್ಳಿಗಳನ್ನು ಬೆಂಗಳೂರು ನಗರದ ವ್ಯಾಪ್ತಿಗೆ ಸೇರಿಸಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ಸ್ಥಾಪಿಸಲಾಗುತ್ತದೆ ಮತ್ತು ಹಿಂದೆ ಇದ್ದ 100 ವಾರ್ಡ್ಗಳನ್ನು 198 ವಾರ್ಡ್ಗಳಾಗಿ ಹೆಚ್ಚಿಸಲಾಗುತ್ತದೆ. ಮುಂದೆ 2015ರಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಧಿಕಾರದಲ್ಲಿದ್ದಾಗ ನಮ್ಮ ಬೆಂಗಳೂರು ನಗರ ವೇಗವಾಗಿ ಬೆಳೆಯುತ್ತಿರುವ ಕಾರಣ ಒಂದು ಪಾಲಿಕೆಯ ಆಡಳಿತದಲ್ಲಿ ಬೆಂಗಳೂರು ನಗರಕ್ಕೆ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆಯನ್ನು ಒದಗಿಸುವುದು ಈ ನಗರವನ್ನು ಸುಂದರವಾಗಿ ಮತ್ತು ಸ್ವಚ್ಛವಾಗಿಡಲು ಬಹಳ ಕಷ್ಟವಾಗುತ್ತಲಿದೆ. ಆದ್ದರಿಂದ ಈ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ವಿಭಜಿಸಿ 3 ಪ್ರತ್ಯೇಕ ಮುನಿಸಿಪಲ್ ಸಂಸ್ಥೆಗಳನ್ನು ಸ್ಥಾಪಿಸುವ ಬಗ್ಗೆ ಒಂದು ಪ್ರಸ್ತಾವನೆಯನ್ನು ತರುತ್ತಾರೆ. ಆದರೆ ರಾಜ್ಯದ ವಿರೋಧ ಪಕ್ಷದಿಂದ ಬಹಳ ಹೆಚ್ಚಿನ ವಿರೋಧ ವ್ಯಕ್ತವಾಗುತ್ತದೆ ಮತ್ತು ಅಂದಿನ ಕೇಂದ್ರ ಸರ್ಕಾರದ ಗೃಹ ವ್ಯವಹಾರಗಳ ಸಚಿವಾಲಯ ಈ ಪ್ರಸ್ತಾವನೆಯನ್ನು ಅಬ್ಜೆಕ್ಟ್ ಮಾಡುತ್ತಾರೆ. ಆದ್ದರಿಂದ ಮುಂದೆ ಈ ಪ್ರಸ್ತಾವನೆ ಕಾರ್ಯರೂಪಕ್ಕೆ ಬರುವುದಿಲ್ಲ. ಮುಂದೆ ಅಧಿಕಾರಕ್ಕೆ ಬಂದ ಬಿಜೆಪಿ ಸರ್ಕಾರ 2020ರಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬಿಲ್ 2020 ಅನುಷ್ಠಾನಗೊಳಿಸಿ ಹಲವಾರು ಬದಲಾವಣೆಗಳನ್ನು ಪಾಲಿಕೆಯ ಆಡಳಿತದಲ್ಲಿ ತಂದು ಹಿಂದೆ ಇದ್ದ 198 ವಾರ್ಡ್ಗಳ ಸಂಖ್ಯೆಯನ್ನು 243 ಸಂಖ್ಯೆಗೆ ಹೆಚ್ಚಿಸುತ್ತಾರೆ. ಆದರೆ ಮುಂದೆ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಸರ್ಕಾರದವರು ತಂದ ಬೆಂಗಳೂರು ನಗರದಲ್ಲಿನ 243 ವಾರ್ಡ್ಗಳ ಸಂಖ್ಯೆಯನ್ನು 225ಕ್ಕೆ ಇಳಿಸುತ್ತಾರೆ. ಈಗ ನಮ್ಮ ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಬೆಂಗಳೂರು ನಗರದ ವ್ಯಾಪ್ತಿಗೆ ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ 2024ರ ಮಸೂದೆ ತಂದು ಈಗಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ವಿಸ್ತರಿಸುವ ಪ್ರಸ್ತಾವನೆ ಬಗ್ಗೆ ಸಾರ್ವಜನಿಕರ ಅಭಿಮತ ಕೇಳುವ ಕೆಲಸ ಮಾಡುತ್ತಲಿದ್ದಾರೆ. ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಬಿಲ್ 2024 ಈ ಬಿಲ್ ಅನ್ನು 2024ರ ಜುಲೈನಲ್ಲಿ ಸರ್ಕಾರಕ್ಕೆ ಸಲ್ಲಿಸಲಾಗಿದ್ದು
ಈ ಬಿಲ್ ಅನ್ನು ಬಿಬಿಎಂಪಿ ಮಾಜಿ ಕಮಿಷನರ್ ಆಗಿದ್ದ ಸಿದ್ದಯ್ಯನವರು, ರಾಜ್ಯಸಭಾ ಸದಸ್ಯರಾದ ರಾಜೀವ್ ಗೌಡ ಅವರು ಮತ್ತು ವಿ ರವಿಚಂದ್ರನ್ ಅವರನ್ನು ಒಳಗೊಂಡಂತ 4 ಜನರ ಕಮಿಟಿ ಈ ಬಿಲ್ ಅನ್ನು ಸಿದ್ಧಪಡಿಸಿದೆ. ಇದೇ 2025 ಫೆಬ್ರವರಿಯಲ್ಲಿ ನಮ್ಮ ರಾಜ್ಯ ಸರ್ಕಾರ ಈ ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಬಿಲ್ 2024 ಅನ್ನು ಸಾರ್ವಜನಿಕ ಮಾಧ್ಯಮಗಳಲ್ಲಿ ಬಿಡುಗಡೆ ಮಾಡಿ ಈ ಬಿಲ್ ಬಗೆಗಿನ ಸಾರ್ವಜನಿಕರ ಅಭಿಪ್ರಾಯಗಳನ್ನು ಮತ್ತು ಸಲಹೆಗಳನ್ನು ಪಡೆಯಬಹುದಾದ ಸಾರ್ವಜನಿಕರ ಸಭೆಗಳನ್ನು ಬೆಂಗಳೂರಿನ ಹಲವು ಭಾಗದಲ್ಲಿ ಆಯೋಜಿಸಿದೆ. ನಮ್ಮ ಬೆಂಗಳೂರು ನಗರದಲ್ಲಿ ಹಿಂದೆ ಬೆಂಗಳೂರು ಮಹಾನಗರ ಪಾಲಿಕೆಯ ಎಲೆಕ್ಷನ್ ನಡೆದದ್ದು 2015 ಆಗಸ್ಟ್ ತಿಂಗಳಲ್ಲಿ. ಇನ್ನು ಕೆಲವು ತಿಂಗಳು ಕಳೆದರೆ ಬೆಂಗಳೂರು ನಗರದಲ್ಲಿ ಬಿಬಿಎಂಪಿ ಎಲೆಕ್ಷನ್ ನಡೆದು 10 ವರ್ಷ ಕಳೆದಂತಾಗುತ್ತದೆ. 2015ರಲ್ಲಿ ಚುನಾಯಿತವಾದ ಬಿಬಿಎಂಪಿ ಎಲೆಕ್ಟ್ರಲ್ ಕೌನ್ಸಿಲ್ನ ಅವಧಿ 2020ರಲ್ಲಿಯೇ ಮುಗಿದು ಹೋದ್ರು. ಹಿಂದೆ ಕೋವಿಡ್-19 ಪ್ಯಾಂಡಮಿಕ್ ತೊಂದರೆ, ನಂತರದಲ್ಲಿ ವಾರ್ಡ್ ಡಿಲಿಮಿಟೇಷನ್ ಮಾಡುವಲ್ಲಿ ವಿಳಂಬ, ಈ ತರದ ಕಾರಣಗಳಿಂದಾಗಿ ನಮ್ಮ ಬೆಂಗಳೂರಿನಲ್ಲಿ ಕಾಲಕಾಲಕ್ಕೆ ನಡೆಯಬೇಕಿದ್ದ ಮಹಾನಗರ ಪಾಲಿಕೆಯ ಕೌನ್ಸಿಲರ್ಗಳನ್ನು ಚುನಾಯಿಸುವ ಎಲೆಕ್ಷನ್ ಮುಂದೂಡಲ್ಪಡುತ್ತಲೇ ಇದೆ. ಹಿಂದೆ ಅಧಿಕಾರದಲ್ಲಿ ಇದ್ದ ಬಿಜೆಪಿ ಸರ್ಕಾರಕ್ಕಾಗಲಿ ಈಗ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರಕ್ಕಾಗಲಿ ಶೀಘ್ರವಾಗಿ ಎಲೆಕ್ಷನ್ ನಡೆಸಬೇಕು ಎಂಬ ಅವಸರ ಮತ್ತು ಜವಾಬ್ದಾರಿ ಯಾರಲ್ಲಿಯೂ ಕಾಣುತ್ತಿಲ್ಲ. ನಮ್ಮ ರಾಜ್ಯವನ್ನು ಆಳುತ್ತಿರುವ ರಾಜ್ಯ ಸರ್ಕಾರಗಳಿಗೆ ಬೆಂಗಳೂರು ನಗರದ ತೆರಿಗೆ ಬೇಕು, ಬೆಂಗಳೂರು ನಗರದಲ್ಲಿ ಉದ್ಯೋಗಗಳ ಸೃಷ್ಟಿಯಾಗಬೇಕು, ಬೆಂಗಳೂರು ನಗರ ವೇಗವಾಗಿ ಅಭಿವೃದ್ಧಿ ಆಗಬೇಕು. ಆದರೆ ಬೆಂಗಳೂರು ನಗರದಲ್ಲಿ ಬೆಂಗಳೂರಿನ ಜನರೇ ಆಯ್ಕೆ ಮಾಡುವ ಮಹಾನಗರ ಪಾಲಿಕೆ, ಅದರಲ್ಲಿನ ಎಲೆಕ್ಟ್ರಲ್ ಕೌನ್ಸಿಲ್, ಕೌನ್ಸಿಲರ್ಗಳು ಮತ್ತು ಮೇಯರ್ ಇವರ್ಯಾರು ರಾಜ್ಯ ಸರ್ಕಾರಕ್ಕೆ ಬೇಕಾಗಿಲ್ಲ. ಪ್ರತಿ ವರ್ಷ ನಮ್ಮ ಬೆಂಗಳೂರು ನಗರದ ಪಾಲಿಕೆಯ ಬಜೆಟ್ 10,000 ಕೋಟಿಯಷ್ಟು ದೊಡ್ಡದಾಗಿರುತ್ತದೆ. ಆದರೆ ಕಳೆದ 5 ವರ್ಷಗಳಿಂದ ನಮ್ಮ ನಗರದಲ್ಲಿ 50,000 ಕೋಟಿಗೂ ಹೆಚ್ಚಿನ ಹಣದ ಬಿಬಿಎಂಪಿ ಕಾಮಗಾರಿ ಬೆಂಗಳೂರು ನಗರದ ಜನರಿಂದ ಆಯ್ಕೆಯಾಗುವ ಕೌನ್ಸಿಲರ್ಗಳು ಇಲ್ಲದೆಯೇ ಕೇವಲ ಪಾಲಿಕೆಯ ಅಧಿಕಾರಿಗಳಿಂದ ಮತ್ತು ನಗರದಲ್ಲಿ ಆಯ್ಕೆಯಾದ ಎಂಎಲ್ಎಗಳ ಮನಸ್ಸಿಗೆ ಬಂದಂತೆ ಅವರ ಕೈಗುಂಬೆಯಾಗಿ ನಡೆಯುತ್ತಿದೆ. ನಮ್ಮ ರಾಜ್ಯದ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ನಡೆಸಲು ಮಾತ್ರ ಸೀಮಿತವಾದ ಸಂಸ್ಥೆ ಆಗಿದ್ದು, ಬೆಂಗಳೂರು ನಗರದಲ್ಲಿ ಈಗಿರುವ 225 ವಾರ್ಡ್ಗಳನ್ನು ಡಿಲಿಮಿಟೇಷನ್ ಮತ್ತು ಕ್ಯಾಟಗರಿ ರಿಸರ್ವೇಶನ್ ಮಾಡುವ ಅಧಿಕಾರ ಕೇವಲ ರಾಜ್ಯ ಸರ್ಕಾರದ್ದಾಗಿದೆ. ಆದ್ದರಿಂದ ರಾಜ್ಯ ಸರ್ಕಾರ ಎಲ್ಲಿಯವರೆಗೆ ತಮ್ಮ ಈ ಕೆಲಸಗಳನ್ನು ಮಾಡುವುದಿಲ್ಲವೋ ಅಲ್ಲಿಯವರೆಗೂ ಬೆಂಗಳೂರಿನಲ್ಲಿ ಮಹಾನಗರ ಪಾಲಿಕೆಯ ಎಲೆಕ್ಷನ್ ನಡೆಯುವುದಿಲ್ಲ. ನಮ್ಮ ರಾಜ್ಯದ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಪ್ರಕಾರ ಎಲೆಕ್ಷನ್ಗಾಗಿ ಮೀಸಲಿಟ್ಟಿದ್ದ 2,000 ಕೋಟಿ ಹಣ ಸಮಯಕ್ಕೆ ಎಲೆಕ್ಷನ್ ನಡೆಯದೇ ಇದ್ದ ಕಾರಣ 2025 ಮಾರ್ಚ್ ನಲ್ಲಿ ಹಿಂದಕ್ಕೆ ಹೋಗುತ್ತಿದೆ. ಆದರೆ ಇದು ಕೇವಲ ನಮ್ಮ ಬೆಂಗಳೂರು ನಗರದ ಕತೆ ಮಾತ್ರವಲ್ಲ. ಒಂದು ರಿಪೋರ್ಟ್ನ ಪ್ರಕಾರ ನಮ್ಮ ದೇಶದ 60% ದೊಡ್ಡ ನಗರಗಳಲ್ಲಿ ಆ ನಗರವನ್ನು ಪ್ರತಿನಿಧಿಸಬೇಕಿರುವ ಆ ನಗರದ ಜನರು ಆಯ್ಕೆ ಮಾಡುವ ಎಲೆಕ್ಟ್ರಲ್ ಕೌನ್ಸಿಲ್ಗಳು ನಮ್ಮ ಬೆಂಗಳೂರಿನ ತರದಲ್ಲೇ ಹಲವಾರು ವರ್ಷಗಳಿಂದ ಆ ನಗರಗಳಲ್ಲಿಯೂ ಸಹ ಅಸ್ತಿತ್ವದಲ್ಲಿ ಇಲ್ಲ ಎನ್ನುವುದು. ದೇಶದ ಆರ್ಥಿಕತೆಗೆ ಹೆಚ್ಚು ಬಲ ತುಂಬುವುದು ನಗರಗಳು. ಆ ನಗರದಲ್ಲಿ ವಾಸ ಮಾಡುವ ಜನರ ದಿನನಿತ್ಯದ ಸಮಸ್ಯೆಗಳನ್ನು ಪ್ರತಿನಿಧಿಸಬೇಕಾಗಿರುವ ಅಲ್ಲಿನ ಸ್ಥಳೀಯ ಪಾಲಿಕೆ ಅಥವಾ ಮುನಿಸಿಪಾಲಿಟಿಗಳನ್ನು ಆಯ್ಕೆ ಮಾಡುವ ಕೆಲಸ ಹಲವಾರು ಕಾರಣಗಳಿಂದಾಗಿ ಮುಂದೂಡಲ್ಪಡುತ್ತಿವೆ. ಒಂದು ನೇಷನ್ ಒಂದು ಎಲೆಕ್ಷನ್ ತರದ ಕಾರ್ಯಕ್ರಮಗಳ ಬಗ್ಗೆ ಹೆಚ್ಚೆಚ್ಚು ಪ್ರಚಾರ ನೀಡುತ್ತಿರುವ ಕೇಂದ್ರ ಸರ್ಕಾರ ಒಂದು ಸ್ಟೇಟ್ ಒಂದು ಎಲೆಕ್ಷನ್ ತರದ ಕಾರ್ಯಕ್ರಮವನ್ನು ಮೊದಲಿಗೆ ತರಲು ಮತ್ತು ಅನುಷ್ಠಾನ ಮಾಡಲು ಪ್ರಯತ್ನ ಪಡಬೇಕು. ಒಂದು ನಗರ ಉತ್ತಮವಾಗಿ ಅಲ್ಲಿನ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಆ ನಗರದ ಜನರ ಕುಂದುಕೊರತೆಯನ್ನು ನಿವಾರಿಸಬೇಕಾದ್ರೆ ಆ ನಗರದಲ್ಲಿ ಆ ನಗರದ ಜನರೇ ಆಯ್ಕೆ ಮಾಡಿದ ನಗರ ಪಾಲಿಕೆಯು ಉತ್ತಮವಾಗಿ ಆಯ್ಕೆ ಆಗಬೇಕು ಮತ್ತು ಆ ನಗರದ ಮಾಸ್ಟರ್ ಪ್ಲಾನ್ ಕಾಲದಿಂದ ಕಾಲಕ್ಕೆ ರಿವೈಸ್ ಆಗುತ್ತಲೇ ಇರಬೇಕು. ಆದರೆ ನಮ್ಮ ಬೆಂಗಳೂರಿನಲ್ಲಿ ಪಾಲಿಕೆಯ ಅಧಿಕಾರ ಮುಗಿದು 5 ವರ್ಷಗಳಾಗಿವೆ ಮತ್ತು 2005ರಲ್ಲಿ ಬಿಡುಗಡೆ ಆದ ಬೆಂಗಳೂರು ಮಾಸ್ಟರ್ ಪ್ಲಾನ್ 2015 ಇದುವರೆಗೆ ನಮ್ಮ ಬೆಂಗಳೂರು ನಗರದ ಮುಂದಿನ ಮಾಸ್ಟರ್ ಪ್ಲಾನ್ ತಯಾರಾಗಿಲ್ಲ. ನಗರಗಳಲ್ಲಿ ಆಳ್ವಿಕೆ ಉತ್ತಮವಾಗಿದ್ದರೆ ಆ ರಾಜ್ಯವು ಉತ್ತಮವಾಗಿರುತ್ತದೆ. ರಾಜ್ಯಗಳ ಆಳ್ವಿಕೆ ಉತ್ತಮವಾಗಿದ್ದರೆ ಒಂದು ದೇಶದ ಆಳ್ವಿಕೆ ಉತ್ತಮವಾಗಿರುತ್ತದೆ. ಎಷ್ಟೋ ಜನಕ್ಕೆ ತಿಳಿಯದ ವಿಷಯಗಳು ಏನೆಂದ್ರೆ, ಹಿಂದೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಸುಭಾಷ್ ಚಂದ್ರ ಬೋಸ್, ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಮತ್ತು
ರಾಜಗೋಪಾಲಾಚಾರಿ ಇಂಥ ಎಲ್ಲ ನಾಯಕರು 1920 ಆಸುಪಾಸಿನಲ್ಲಿ ನಮ್ಮ ದೇಶದ ವಿವಿಧ ನಗರಗಳ ಮೇಯರ್ಗಳಾಗಿದ್ದವರು. ಈಗಿನ ನಮ್ಮ ದೇಶದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸಹಿತ ಒಡಿಶಾ ರಾಜ್ಯದ ರೈರಂಗ್ಪುರ್ ನಗರ ಪಂಚಾಯಿತಿಯಲ್ಲಿ ಕೌನ್ಸಿಲರ್ ಆಗಿದ್ದವರು. ಕಳೆದ 10 ವರ್ಷಗಳಿಂದ ನಮ್ಮ ಬೆಂಗಳೂರಿನಲ್ಲಿ ಎಷ್ಟೋ ಉತ್ತಮ ಜನನಾಯಕರನ್ನು, ಉತ್ತಮ ಚಿಂತಕರನ್ನು ಮತ್ತು ಪ್ರಭಾವಿಗಳನ್ನು ನಗರಸಭೆಗಳಿಂದ ಆಯ್ಕೆ ಮಾಡುವ ಕೆಲಸ ಬೆಂಗಳೂರು ನಗರದಲ್ಲಿ ನಡೆದಿಲ್ಲ. ನಮ್ಮ ಈಗಿನ ರಾಜ್ಯ ಸರ್ಕಾರ ಹೇಳುತ್ತಿರುವ ಪ್ರಕಾರ ಈಗ ತಯಾರಾಗಿರುವ ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಬಿಲ್ 2024 ವಿಧಾನಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಅಂಗೀಕಾರವಾದರೆ ಆ ಬಿಲ್ ನಲ್ಲಿ ಇರುವಂತೆ ಬೆಂಗಳೂರು ನಗರದಲ್ಲಿ ವಾರ್ಡ್ಗಳ ಡಿಲಿಮಿಟೇಷನ್ ಮತ್ತು ಕ್ಯಾಟಗರಿ ರಿಸರ್ವೇಶನ್ ಗಳನ್ನು ಮಾಡಿ ಮುಂದೆ ನಮ್ಮ ಬೆಂಗಳೂರು ನಗರದಲ್ಲಿ ಪಾಲಿಕೆಯ ಎಲೆಕ್ಷನ್ ನಡೆಸಲಾಗುವುದು ಎಂದು. ಈ ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಬಿಲ್ 2024 ನಲ್ಲಿ ಇರುವ ಪ್ರಮುಖ ಅಂಶಗಳನ್ನು ನೋಡುವುದಾದರೆ ಇದೊಂದು ತರದಲ್ಲಿ 3 ಟೈರ್ ಗವರ್ನೆನ್ಸ್ ಸ್ಟ್ರಕ್ಚರ್ ಆಗಿದೆ. ಮೊದಲನೆಯದು ದಿ ಗ್ರೇಟರ್ ಬೆಂಗಳೂರು ಅಥಾರಿಟಿ, ಎರಡನೆಯದಾಗಿ ಮುನ್ಸಿಪಲ್ ಕಾರ್ಪೊರೇಷನ್ಗಳು ಮತ್ತು ಮೂರನೆಯದಾಗಿ ವಾರ್ಡ್ ಕಮಿಟಿಗಳು. ಗ್ರೇಟರ್ ಬೆಂಗಳೂರು ಅಥಾರಿಟಿಯಲ್ಲಿ ಚೇರ್ಮನ್ ಆಗಿ ರಾಜ್ಯದ ಮುಖ್ಯಮಂತ್ರಿಯವರು ಇರಲಿದ್ದು, ವೈಸ್ ಚೇರ್ಮನ್ ಆಗಿ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಇರುತ್ತಾರೆ. ರಾಜ್ಯ ಸರ್ಕಾರದ ಗೃಹ ಮಂತ್ರಿ, ಸಾರಿಗೆ ಮಂತ್ರಿ, ಇಂಧನ ಮಂತ್ರಿ ಮತ್ತು ನಗರಾಭಿವೃದ್ಧಿ ಮಂತ್ರಿಗಳು ಕೂಡ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿಯಲ್ಲಿ ಸ್ಥಾನ ಪಡೆಯಲಿದ್ದು, ಮುಂದೆ ಆಯ್ಕೆಯಾಗುವ ಪಾಲಿಕೆಯ ಮೇಯರ್ಗಳು, ಪ್ರತಿ ಪಾಲಿಕೆಯಿಂದ 2 ಕಾರ್ಪೊರೇಟರ್ ಕೌನ್ಸಿಲರ್ಗಳು, ಬೆಂಗಳೂರು ನಗರದಲ್ಲಿ ಆಯ್ಕೆಯಾಗುವ ಎಂಎಲ್ಎ ಮತ್ತು ಎಂಪಿಗಳು, 2 ಜಿಲ್ಲಾ ಪರಿಷತ್ ಮೆಂಬರ್ಗಳು, ನಗರದಲ್ಲಿ ಮೂಲಭೂತ ಸೇವೆಗಳನ್ನು ಒದಗಿಸುತ್ತಿರುವ ಸರ್ಕಾರಿ ಸಂಸ್ಥೆಗಳಾದ ಬಿಡಿಎ, ಬಿಡಬ್ಲ್ಯೂಎಸ್ಎಸ್ಬಿ, ಬಿಎಂಟಿಸಿ, ಬಿಎಂಆರ್ಸಿಎಲ್, ಬೆಸ್ಕಾಂ, ಪೊಲೀಸ್, ಬಿಎಂಎಲ್ಟಿಎ, ಬಿಎಸ್ಡಬ್ಲ್ಯೂಎಂಎಲ್, ಕೆಎಸ್ಎಫ್ಇಎಸ್ ಮತ್ತು ಕೆರೈಡ್ ಸಂಸ್ಥೆಯ ಮುಖ್ಯಸ್ಥರು, ನಮ್ಮ ರಾಜ್ಯ ಸರ್ಕಾರ ಸ್ಥಾಪಿಸಿರುವ ಸಂಸ್ಥೆಗಳಾದ ಡಿಯುಎಲ್ಟಿ, ಕೆಟಿಸಿಡಿಎ, ಕೆಎಸ್ಸಿಬಿ ಮತ್ತು ಕೆಎಸ್ಡಿಎಂಎ ಸಂಸ್ಥೆಯ ಮುಖ್ಯಸ್ಥರು ಸಹ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿಯಲ್ಲಿ ಸ್ಥಾನವನ್ನು ಹೊಂದಿರುತ್ತಾರೆ. ರಾಜ್ಯದ ಅಡಿಷನಲ್ ಚೀಫ್ ಸೆಕ್ರೆಟರಿ ಸ್ಥಾನ ಹೊಂದಬಹುದಾದ ರ್ಯಾಂಕಿನ ಐಎಎಸ್ ಆಫೀಸರ್ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿಯಲ್ಲಿ ಕಮಿಷನರ್ ಆಗಿರುತ್ತಾರೆ ಮತ್ತು ಈ ಸಂಸ್ಥೆ ತನ್ನದೇ ಆದ ಆಫೀಸ್ ಮತ್ತು ಸ್ಟಾಫ್ ಅನ್ನು ಹೊಂದಲಿದೆ. ನಮ್ಮ ಬೆಂಗಳೂರು ನಗರವನ್ನು 5 ರಿಂದ 10 ಮುನ್ಸಿಪಲ್ ಕಾರ್ಪೊರೇಷನ್ ಆಗಿ ಭಾಗ ಮಾಡಿ ಪ್ರತಿ ಮುನ್ಸಿಪಲ್ಗಳಲ್ಲಿ ಇಂತಿಷ್ಟು ವಾರ್ಡ್ಗಳು ಎಂದು ಡಿಲಿಮಿಟೇಷನ್ ಮಾಡಿ ಈ ವಾರ್ಡ್ಗಳಲ್ಲಿ ಆಯ್ಕೆ ಆಗುವ ಕೌನ್ಸಿಲರ್ಗಳು ತಮ್ಮ ಮೇಯರ್ ಅನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಆಯ್ಕೆಯಾದ ಮೇಯರ್ ಅಡಿಯಲ್ಲಿ 12 ಕ್ಯಾಬಿನೆಟ್ ಕೌನ್ಸಿಲ್ಗಳು ಆಯ್ಕೆ ಆಗುತ್ತವೆ ಮತ್ತು ಉತ್ತಮ ಕಾರ್ಯಕ್ಷಮತೆಗಾಗಿ ಝೋನ್ಗಳಾಗಿ ಈ ಮುನ್ಸಿಪಲ್ಗಳನ್ನು ವಿಭಾಗಿಸಿ ವಾರ್ಡ್ ಕಮಿಟಿಗಳ ಸಲಹೆ ಮತ್ತು ಅಭಿಪ್ರಾಯಗಳನ್ನು ತೆಗೆದುಕೊಂಡು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಡಿಯಲ್ಲಿ ಈ ಮುನ್ಸಿಪಲ್ ಕಾರ್ಪೊರೇಷನ್ಗಳು ಕೆಲಸ ಮಾಡಲಿವೆ. ನಗರದ ಅಭಿವೃದ್ಧಿಗೆ ಪೂರಕವಾಗಿರುವ ಪ್ರತಿ ನಿರ್ಧಾರಗಳನ್ನು ಬೇರು ಮಟ್ಟದಿಂದ ಆಲೋಚನೆ ಮಾಡಿ ನಿರ್ಧರಿಸುವ ನಿಟ್ಟಿನಲ್ಲಿ ನಗರದಲ್ಲಿ ಡಿಲಿಮಿಟೇಷನ್ ಆಗುವ 400 ಸಂಖ್ಯೆಯಷ್ಟು ವಾರ್ಡ್ಗಳ ಪ್ರತಿ ವಾರ್ಡ್ನಲ್ಲಿಯೂ ವಾರ್ಡ್ ಕಮಿಟಿಯನ್ನು ಸ್ಥಾಪಿಸಲಾಗುವುದು. ಈ ಕಮಿಟಿಯ ಮುಖ್ಯಸ್ಥರಾಗಿ ಈ ವಾರ್ಡ್ನಲ್ಲಿ ಆಯ್ಕೆಯಾದ ಕೌನ್ಸಿಲರ್ ಇರಲಿದ್ದು, ಈ ಕಮಿಟಿಯಲ್ಲಿ 10% ಓಟ್ ತೆಗೆದುಕೊಂಡು ಸೋತ ಡಿಫಿಟೆಡ್ ಕ್ಯಾಂಡಿಡೇಟ್ ಕೂಡ ಇರಲಿದ್ದು, ಈ ವಾರ್ಡ್ನಲ್ಲಿರುವ ಸ್ಲಂಗಳ ಪ್ರತಿನಿಧಿ, ಈ ವಾರ್ಡ್ನಲ್ಲಿ ಇರುವ ಇಂಡಸ್ಟ್ರಿಯಲ್ ಏರಿಯಾ ಪ್ರತಿನಿಧಿ, ಸೋಷಿಯಲ್ ವರ್ಕರ್, ಎನ್ಜಿಒ ಮತ್ತು ಕೆಲವು ನಾಮನಿರ್ದೇಶಿತ ಸದಸ್ಯರು ಸಹಿತ ಈ ವಾರ್ಡ್ ಕಮಿಟಿಯಲ್ಲಿ ಇರುತ್ತಾರೆ ಮತ್ತು ಈ ವಾರ್ಡ್ನಲ್ಲಿ ಆಗಬೇಕಿರುವ ಕೆಲಸಗಳು ಮತ್ತು ಈ ವಾರ್ಡಿನ ಒಳಿತಿಗಾಗಿ ತೆಗೆದುಕೊಳ್ಳಬೇಕಾದ ನಿರ್ಧಾರಗಳನ್ನು ಈ ವಾರ್ಡ್ ಕಮಿಟಿಯಿಂದ ತೆಗೆದುಕೊಳ್ಳಬಹುದಾಗಿದೆ. ಈ ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಬಿಲ್ 2024 ಒಂದು ತರದಲ್ಲಿ ಉತ್ತಮವಾಗಿ ಏನೋ ಇದೆ. ಆದರೆ ಜುಲೈ 2024ರಲ್ಲಿ ವಿಧಾನಸಭೆಯಲ್ಲಿ ಈ ಬಿಲ್ ಅನ್ನು ಪ್ರಸ್ತಾವನೆಗೆ ತಂದಾಗ ಪ್ರತಿಪಕ್ಷಗಳು ಈ ಬಿಲ್ ಅನ್ನು ವಿರೋಧಿಸಿದವು. ನಂತರದಲ್ಲಿ ಸರ್ಕಾರ 14 ಜನರ ಕಮಿಟಿ ಮಾಡಿ ಈ ಬಿಲ್ ಅನ್ನು ಪುನರ್ ಪರಿಶೀಲಿಸಿದ ನಂತರ ಈಗ ಜನರ ಮುಂದೆ ತಂದು ಜನರ ಸಲಹೆ ಸೂಚನೆ ಕೇಳುವ ಕೆಲಸವನ್ನು ಸರ್ಕಾರ ಮಾಡುತ್ತಿದೆ. ಆದರೆ ಈ ತರದ ಎಲ್ಲ ಪರ ವಿರೋಧ ವಿಷಯಗಳು ವಿಧಾನಸಭೆಯಲ್ಲಿ ನಡೆಯುತ್ತಲೇ ಇರುತ್ತದೆ. ಆದರೆ ಕಳೆದ 5 ವರ್ಷಗಳಿಂದ ಪಾಲಿಕೆಯಲ್ಲಿ ತಮ್ಮ ಧ್ವನಿಯನ್ನು ಕಳೆದುಕೊಂಡಿರುವ ನಮ್ಮ ಬೆಂಗಳೂರು ನಗರದ ಜನರ ಕಷ್ಟ ಕೇಳುವವರು ಯಾರು? ಲಂಚವನ್ನು ಹಸಿದವರು ಅನ್ನದಂತೆ ತಿನ್ನುತ್ತಿರುವ ಬಿಬಿಎಂಪಿ ಅಧಿಕಾರಿಗಳಿಂದ ಬೆಂಗಳೂರಿನ ಜನರಿಗೆ ಮುಕ್ತಿ ಸಿಗುವುದು ಎಂದಿಗೆ? ಬೆಂಗಳೂರು ನಗರದಲ್ಲಿ ಆಯ್ಕೆಯಾದ ಎಂಎಲ್ಎಗಳಿಗೆ
ನಗರದಲ್ಲಿ ಅಧಿಕಾರವನ್ನು ಕೌನ್ಸಿಲರ್ಗಳ ಜೊತೆ ಹಂಚಿಕೊಳ್ಳುವುದಕ್ಕೆ ಇಷ್ಟ ಇಲ್ಲದಿರುವುದೇ ನಮ್ಮ ನಗರದಲ್ಲಿ ಇಷ್ಟು ವರ್ಷಗಳಿಂದ ಬೆಂಗಳೂರು ನಗರದ ಜನರ ಧ್ವನಿಯಾಗಬೇಕಿದ್ದ ನಗರ ಪಾಲಿಕೆ ಇಲ್ಲದಿರುವುದಕ್ಕೆ ಮುಖ್ಯ ಕಾರಣ ಎಂದು ನನ್ನ ಅಭಿಪ್ರಾಯವನ್ನು ತಿಳಿಸುತ್ತಾ ನಾನು ನಾರಾಯಣ್. ಸ್ನೇಹಿತರೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ಮ ಈ ವಿಡಿಯೋನ ಇಲ್ಲಿವರೆಗೂ ನೋಡಿ